ಹಾಯ್ ಟಿವಿ9 ಡಿಜಿಟಲ್ಗೆ ಸ್ವಾಗತ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿರುವಂಥದ್ದು. ಜಸ್ಟ್ 3 ಡೇಸ್ ಮಾತ್ರ ಬಾಕಿ ಇದೆ ಟಾಕ್ಸಿಕ್ ಸಿನಿಮಾನ ಇಡೀ ವಿಶ್ವದ ಪ್ರೇಕ್ಷಕರು ಕಣ್ತುಂಬಿಕೊಳ್ಳೋದಕ್ಕೆ. ಅಫ್ಕೋರ್ಸ್ ಸಿಕ್ಕಾಪಟ್ಟೆ ನಿರೀಕ್ಷೆಯನ್ನು ಈ ಸಿನಿಮಾ ಮಾಡಿರುವಂಥದ್ದು. ಗ್ಲೋಬಲಿ ರಿಲೀಸ್ ಆಗ್ತಾ ಇರುವಂಥದ್ದು 12,000+ ಸ್ಕ್ರೀನ್ಗಳಲ್ಲಿ ಈ ಒಂದು ಸಿನಿಮಾ ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇದೇ ಆಗಸ್ಟ್ 26ಕ್ಕೆ. ಅಫ್ಕೋರ್ಸ್ ಗಾಂಧಿನಗರದಲ್ಲಿ ಒಂದು ಮಾತು ಈಗ ಸ್ಟಾರ್ಟ್ ಆಗಿರುವಂಥದ್ದು, ಒಂದು ಟಾಕ್ ಶುರುವಾಗಿರುವಂಥದ್ದು. ಅದೇನಪ್ಪ ಅಂತ ಅಂದರೆ, ಸೊ ಈ ಒಂದು ಸಿನಿಮಾ ಏನಿದೆ, ಸೊ ಅದು 2,000 ಕೋಟಿ ಟಾರ್ಗೆಟನ್ನು ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದೆ ಅನ್ನೋ ಒಂದು ಮಾತುಗಳು ಈಗ ಕೇಳಿ ಬರ್ತಿರುವಂಥದ್ದು. ಯಾಕೆ ಈ ಮಾತು ಈಗ ಕೇಳಿ ಬರ್ತಿದೆ ಅಂತ ಅಂದರೆ, ನಿನ್ನೆ ನಡೆದ ಪ್ರೀ ರಿಲೀಸ್ ಈವೆಂಟ್ನಲ್ಲಿ, ಅಂದರೆ ಹೈದರಾಬಾದ್ನ ಮಲ್ಲಾರೆಡ್ಡಿ ಕಾಲೇಜ್ನಲ್ಲಿ ಒಂದು ಪ್ರೀ ರಿಲೀಸ್ ಈವೆಂಟ್ ನಡೆಯುತ್ತೆ. ನಿನ್ನೆ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ, ಸಕ್ಸಸ್ಫುಲ್ಲಾಗಿ ನಡೆಯುತ್ತೆ. ಆ ಒಂದು ಪ್ರೀ ರಿಲೀಸ್ ಈವೆಂಟ್ನಲ್ಲಿ ನಿರ್ಮಾಪಕ ದಿಲ್ ರಾಜು ಹೇಳಿದಂಥ ಮಾತುಗಳು ಈಗ ಟಾಕ್ ಆಫ್ ದಿ ಟೌನ್ ಆಗ್ತಿರುವಂಥದ್ದು. ಸೊ ನಿರ್ಮಾಪಕ ದಿಲ್ ರಾಜು ಅವರು ಯಶ್ ಅವರನ್ನು ಹೊಗಳಿದ ನಂತರ ಅವರು ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಏನಿದ್ದಾರೆ ವಿಶಾಲ್ ಮಿಶ್ರಾ ಅವರು ನನ್ನ ಬಳಿ ಬಂದು ಒಂದು ಮಾತನ್ನು ಹೇಳ್ತಾರೆ. ಟಾಕ್ಸಿಕ್ ಸಿನಿಮಾ ಆರಾಮಾಗಿ 2,000 ಕೋಟಿ ಕಲೆಕ್ಷನನ್ನು ಮಾಡುತ್ತೆ ಬಾಕ್ಸ್ ಆಫೀಸ್ನಲ್ಲಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅಫ್ಕೋರ್ಸ್ ನಾವು ಮಾಡೇ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ದಿಲ್ ರಾಜು ಅವರು ಹೇಳುವಂಥದ್ದು. ಯಾಕಂದರೆ ಅವರು ಕೂಡ ಈಗ ಆಲ್ರೆಡಿ ಸಿನಿಮಾನ ನೋಡಿರುವಂಥದ್ದು, ತುಂಬ ಕಾನ್ಫಿಡೆನ್ಸ್ ಆಗಿ ಇರುವಂಥದ್ದು. ಯಾಕಂದರೆ ಅವರು ತೆಲುಗು ಮತ್ತು ತೆಲಂಗಾಣ ಸ್ಟೇಟ್ಗಳಿಗೆ ಸೇರಿ ಸುಮಾರು 120 ಕೋಟಿಗೆ ಡಿಸ್ಟ್ರಿಬ್ಯೂಷನ್ ರೈಟ್ಸನ್ನು ಅವರು ತಗೊಂಡಿದ್ದಾರೆ. ಈ ನಿಟ್ಟಿನಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಈ ಒಂದು ಸಿನಿಮಾ ಬಗ್ಗೆ ಅಂತ ಅನ್ನೋದು. ಜೊತೆಗೆ ಯಶ್ ಅವರ ಟಾರ್ಗೆಟನ್ನು ನೋಡಿದಾಗ ಅವರ ಟಾರ್ಗೆಟ್ ಏನಿದೆ ಅಂತಂದರೆ, ಅಲ್ಲು ಅರ್ಜುನ್ ಮತ್ತು ರಣವೀರ್ ಸಿಂಗ್ ಅವರು ಏನು ಇಲ್ಲಿವರೆಗಿನ ರೆಕಾರ್ಡ್ಗಳಿದೆ ಅದನ್ನು ಬ್ರೇಕ್ ಮಾಡಬೇಕು ಅನ್ನೋದು. ಯಾಕಂದರೆ ಈಗ ಹೈಯೆಸ್ಟ್ ಕಲೆಕ್ಷನ್ ರೆಕಾರ್ಡ್ಗಳಲ್ಲಿ ಟಾಪ್ ಲಿಸ್ಟ್ನಲ್ಲಿ ಇರೋದೇ ಒಂದು ಅಲ್ಲು ಅರ್ಜುನ್, ಮತ್ತೊಂದು ರಣವೀರ್ ಸಿಂಗ್ ಅವರು. ಯಾಕಂದರೆ ಪುಷ್ಪ 2 ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 1,800 crores ಕಲೆಕ್ಟ್ ಮಾಡಿತ್ತು. ಜೊತೆಗೆ ದುರಂಧರ್ 2 ಸಿನಿಮಾ ಏನಿದೆ ಅದು 1,852 crores ಕಲೆಕ್ಟ್ ಮಾಡೋ ಮೂಲಕ ಈಗ ಟಾಪ್ ಕಲೆಕ್ಷನ್ ಲೀಸ್ಟ್ನಲ್ಲಿ ಒಂದು ಟಾಪ್ ಸ್ಥಾನವನ್ನು ಅವರಿಬ್ಬರು ಆಕ್ರಮಿಸ್ಕೊಂಡಿರುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಅವರಿಬ್ಬರ ರೆಕಾರ್ಡನ್ನು ಧೂಳಿಪಟ ಮಾಡಬೇಕು ಅನ್ನೋ ಗುರಿಯನ್ನು ಹೊಂದಿದರೆ, ಟಾಕ್ಸಿಕ್ ಸಿನಿಮಾ ಟಾರ್ಗೆಟ್ ಏನಿದೆ ಅದು ಪುಷ್ಪ 2 ಮತ್ತು ದುರಂಧರ್ 2 ಸಿನಿಮಾಗಳ ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅನ್ನೋದು. ಅಫ್ಕೋರ್ಸ್ ಎರಡೂ ಒಂದೇ. ಸೊ ಗಾಂಧಿನಗರದ ಪಂಡಿತರ ಲೆಕ್ಕಾಚಾರದ ಪ್ರಕಾರ ನಿಜವಾಗ್ಲೂ ಈ ಸಿನಿಮಾ 2,000 ಕೋಟಿ ಕಲೆಕ್ಷನ್ ಮಾಡುತ್ತಾ ಅನ್ನೋ ಒಂದು ನೋಡೋದಕ್ಕೆ ಹೋದಾಗ ಅವ್ರು ಹೇಳ್ತಿರೋದು ಏನಪ್ಪ ಅಂತಂದರೆ, ಅಫ್ಕೋರ್ಸ್ ಮಾಡುತ್ತೆ ಅನ್ನೋ ಒಂದು ಮಾತುಗಳು ಅವರು ಹೇಳ್ತಿರುವಂಥದ್ದು. ಯಾಕೆ ಅಂತ ನೋಡೋಕೆ ಹೋದಾಗ, ಹೇಗೆ ಮಾಡುತ್ತೆ ಅಂತ ನೋಡೋಕೆ ಹೋದಾಗ, ಸೊ ಈ ಸಿನಿಮಾ ತೆರೆ ಮೇಲೆ ಬರ್ತಿರೋದೇ 12,000+ ಸ್ಕ್ರೀನ್ಗಳಲ್ಲಿ. ಜೊತೆಗೆ ಕರ್ನಾಟಕದಲ್ಲೇ 1,500 ಶೋಗಳು ಒಂದೇ ದಿನ ನಡೀತಿರುವಂಥದ್ದು. ಯಾಕಂದರೆ ಕರ್ನಾಟಕದಲ್ಲಿರೋ ಥಿಯೇಟರ್ಗಳನ್ನು ನೋಡಿದಾಗ 400 ಥಿಯೇಟರ್ಗಳಿರುವಂಥದ್ದು, ಅಂದರೆ 300 ಸಿಂಗಲ್ ಸ್ಕ್ರೀನ್ಗಳು, ಜೊತೆಗೆ 100 ಮಲ್ಟಿಪ್ಲೆಕ್ಸ್ಗಳು. ಸೊ ಈ ಒಂದು ಎರಡು ಸೇರಿ ದಿನಕ್ಕೆ, ಅಂದರೆ ಬೆಳಗ್ಗೆ 6 ಗಂಟೆಯಿಂದನೇ ಶೋಗಳು ಸ್ಟಾರ್ಟ್ ಆಗ್ತಿರೋ ಒಂದು ಕಾರಣಕ್ಕೆ, ಸೊ ದಿನಕ್ಕೆ ಏನಿಲ್ಲ ಅಂತ ಅಂದರೂ 5 to 6 ಶೋಗಳು ನಡೆಯುತ್ತೆ ಎಲ್ಲ ಥಿಯೇಟರ್ಗಳು. ಮಲ್ಟಿಪ್ಲೆಕ್ಸ್ಗಳಲ್ಲಿ ಇನ್ನೂ ಹೆಚ್ಚಾಗಿ ಶೋಗಳು ನಡೆಯುವಂಥದ್ದು. ಸೊ ಹೀಗಾಗಿ ಆರಾಮಾಗಿ ಇಲ್ಲೇ ಏನಿಲ್ಲ ಅಂತ ಅಂದರೂ ಸುಮಾರು 50 crores ಕಲೆಕ್ಷನ್ ಮಾಡುತ್ತೆ. ಸೊ ವಿಶ್ವದಾದ್ಯಂತ ನೋಡಿದಾಗ ಸುಮಾರು 150 to 200 crore ಕಲೆಕ್ಷನ್ ಆರಾಮಾಗಿ ಮಾಡುತ್ತೆ ಈ ಸಿನಿಮಾ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿರುವಂಥದ್ದು. ಸೊ 6 AM ಶೋ ಏನಾದರೂ ಈ ಒಂದು ಸಿನಿಮಾಗೆ ಪಾಸಿಟಿವ್ ಟಾಕ್ ಗಳಿಸ್ಕೊಳ್ತು ಅಂತ ಅಂದರೆ 2,000 ಕೋಟಿ ಟಾರ್ಗೆಟನ್ನು ಕೂಡ ಅಚೀವ್ ಮಾಡಿ ಮುಂದಕ್ಕೆ ಹೋಗುತ್ತೆ ಈ ಸಿನಿಮಾ. ಇನ್ನೂ ಜಾಸ್ತಿ ಕಲೆಕ್ಷನ್ ಮಾಡುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿರುವಂಥದ್ದು. ಯಾಕಂದರೆ ಈ ಒಂದು ಸಿನಿಮಾದ ಟಿಕೆಟ್ ಪ್ರೈಸನ್ನು ನೋಡಿದಾಗ, ಸೊ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ 2,000ದಿಂದ 500 ರೂಪಾಯಿವರೆಗೂ ಇದೆ. ಸೊ ಏನು ಗೋಲ್ಡ್ ಕ್ಲಾಸ್ ಎಲ್ಲ ಇದೆ ಅದು 2,000 ರೂಪಾಯಿ ಟಿಕೆಟ್ ಬುಕ್ಕಿಂಗ್ ಆಗ್ತಾ ಇರೋವಂಥದ್ದು. ಜೊತೆಗೆ ಈಗ ಆಲ್ರೆಡಿ ಟಿಕೆಟ್ಗಳು ಕೂಡ ಸೋಲ್ಡ್ ಔಟ್ ಆಗ್ತಿರುವಂಥದ್ದು. ಇನ್ನು ಥಿಯೇಟರ್ಗಳಲ್ಲಿ ನೋಡಿದಾಗ 300 ರೂಪೀಸ್ ಇರೋವಂಥದ್ದು ಟಿಕೆಟ್ ಪ್ರೈಸ್. ಇದನ್ನು ನೋಡಿದಾಗ ಆರಾಮಾಗಿ ಈ ಒಂದು ಸಿನಿಮಾ ತುಂಬಾ ಜಾಸ್ತಿ ಕಲೆಕ್ಟ್ ಮಾಡುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿರೋವಂಥದ್ದು. ಸೊ ಇಲ್ಲೇ ಈ ಥರ ಇರಬೇಕಿದ್ರೆ ಇನ್ನು ವಿದೇಶದಲ್ಲಿ ಟಿಕೆಟ್ ಪ್ರೈಸ್ ಜಾಸ್ತಿನೇ ಇರುತ್ತೆ. ಸೊ ಹೀಗಾಗಿ ಈ ಒಂದು ಸಿನಿಮಾ ಆರಾಮಾಗಿ 2,000 ಕೋಟಿಯನ್ನು ಅಚೀವ್ ಮಾಡುತ್ತೆ ಬಾಕ್ಸ್ ಆಫೀಸ್ನಲ್ಲಿ. ಈ ಪುಷ್ಪ 2 ರೆಕಾರ್ಡ್ಗಳೇನಿದೆ ಮತ್ತು ದುರಂಧರ್ 2 ರೆಕಾರ್ಡ್ಗಳೇನಿದೆ ಅದನ್ನೆಲ್ಲ ಬ್ರೇಕ್ ಮಾಡುತ್ತೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿರೋವಂಥದ್ದು. ಸೊ ಈ ಒಂದು ಗುರಿ ಏನಿದೆ ಅದನ್ನು ಮೆಟ್ಟಿ ನಿಲ್ಲುತ್ತಾ ಟಾಕ್ಸಿಕ್ ಸಿನಿಮಾ ಅನ್ನೋದನ್ನು ಕಾದು ನೋಡಬೇಕು ಆಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು. ಸಾಕಷ್ಟು ಇನ್ಫಾರ್ಮೇಷನ್ಗಳಿಗೆ ನೋಡ್ತಾ ಇರಿ ಟಿವಿ9 ಡಿಜಿಟಲ್.